ಬಹು ಪ್ರಾಚೀನ ಕಾಲದಿಂದಲೇ ನದಿಗಳು, ಬೆಟ್ಟಗಳು, ಕಾಡುಗಳು ಮತ್ತು ಹಸಿರು ಹೊಲಗಳಿಂದ ಕೂಡಿದ ಈ ಭೂಮಿ ಮಾನವ ವಾಸಕ್ಕೆ ತಕ್ಕಂತೆ ಬೆಳೆಯಿತು. ಈ ಸಾಂಸ್ಕೃತಿಕ, ಧೈರ್ಯ ಮತ್ತು ಜ್ಞಾನಮಯ ನಾಡು ಕರ್ನಾಟಕ. ಗುಹೆಗಳಿಂದ ಗಗನಚುಂಬಿ ಕಟ್ಟಡಗಳವರೆಗೆ, ರಾಜರಿಂದ ವಿಜ್ಞಾನಿಗಳವರೆಗೆ, ಕರ್ನಾಟಕದ ಪಯಣವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿದೆ. ಬ್ರಹ್ಮಗಿರಿ, ಮಾಸ್ಕಿ, ಹಳ್ಳೂರು ಪ್ರದೇಶಗಳಲ್ಲಿ ಪತ್ತೆಯಾದ ಶಾಸನಗಳು ಹಾಗೂ ಕಲ್ಲಿನ ಉಪಕರಣಗಳು ಕರ್ನಾಟಕದಲ್ಲಿ ಮಾನವ ವಾಸವು ಅತಿ ಪ್ರಾಚೀನವೆಂದು ಸಾರುತ್ತವೆ. ಬಾದಾಮಿ ಹಾಗೂ ಬೆಳ್ಳಾರಿಯ ಗುಹಾ ಚಿತ್ರಗಳು ಬೇಟೆ ಮಾಡುತ್ತಿದ್ದವರ ಮತ್ತು ಕೃಷಿ ಆರಂಭಿಸಿದ್ದವರ ಜೀವನವನ್ನು ಇಂದು ಕೂಡ ಬಿಚ್ಚಿಡುತ್ತವೆ. ತುಂಗಭದ್ರಾ ಮತ್ತು ಕೃಷ್ಣಾ ನದಿ ತಟಗಳು ಪ್ರಾಚೀನ ನಾಗರಿಕತೆಗೆ ತೊಟ್ಟಿಲಾದವು. ಕ್ರಿ.ಪೂ. 3ನೇ ಶತಮಾನದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನು ಬೌದ್ಧ ಧರ್ಮವನ್ನು ಇಲ್ಲಿ ಹರಡಿದನು. ನಂತರ ಸಾತವಾಹನರು ಕರ್ನಾಟಕವನ್ನು ವಾಣಿಜ್ಯಕ್ಕೆ ಜೋಡಿಸಿದರು. ಪಾಶ್ಚಾತ್ಯ ಕರಾವಳಿಯ ಬಂದರುಗಳಿಂದ ಮಸಾಲೆ, ಹತ್ತಿ ಮತ್ತು ಅಮೂಲ್ಯ ರತ್ನಗಳನ್ನು ಸಾಗರದಾಚೆಗೂ ರಫ್ತು ಮಾಡಲಾಯಿತು. ಕ್ರಿ.ಶ. 4ನೇ ಶತಮಾನದಲ್ಲಿ ಕರ್ನಾಟಕದ ಮೊದಲ ಸ್ಥಳೀಯ ವಂಶಗಳು ಬನವಾಸಿಯ ಕದಂಬರು ಮತ್ತು ತಾಳಕಾಡಿನ ಗಂಗರು ಉದಯಿಸಿದರು. ಅವರು ಕನ್ನಡಕ್ಕೆ ರಾಜ್ಯಭಾಷೆಯ ಗೌರವ ನೀಡಿದರು. ಸುಂದರ ಜೈನ ಮತ್ತು ಹಿಂದೂ ದೇವಾಲಯಗಳನ್ನು ಕಟ್ಟಿಸಿ ಸಂಸ್ಕೃತಿಗೆ ಉತ್ತೇಜನ ನೀಡಿದರು. 7ನೇ ಶತಮಾನದ ಚಾಲುಕ್ಯರು ಹಾಗೂ ನಂತರ ರಾಷ್ಟ್ರಕೂಟರು ಕರ್ನಾಟಕವನ್ನು ಕಲಾ, ಸಾಹಿತ್ಯ ಹಾಗೂ ವಾಸ್ತುಶಿಲ್ಪದ ಕೇಂದ್ರವನ್ನಾಗಿ ಮಾಡಿದರು. ಬಾದಾಮಿ ಶಿಲಾ ಗುಹಾ ದೇವಾಲಯಗಳು, ಪಟ್ಟದಕಲ್ಲಿನ ದೇವಾಲಯಗಳು, ಆದಿಕವಿ ಪಂಪ ಹಾಗೂ ರನ್ನನಂತಹ ಕವಿಗಳ ಕೃತಿಗಳು ಇವರ ಚಿನ್ನದ ಯುಗವನ್ನು ಸ್ಮರಿಸುತ್ತವೆ. ರಾಷ್ಟ್ರಕೂಟರು ಉತ್ತರ ಭಾರತವರೆಗೂ ಶಕ್ತಿಯನ್ನು ವಿಸ್ತರಿಸಿ ಕರ್ನಾಟಕವನ್ನು ಸಾಮ್ರಾಜ್ಯವನ್ನಾಗಿ ರೂಪಿಸಿದರು. 12ನೇ ಶತಮಾನದ ಹೊಯ್ಸಳರು ಬೇಲೂರು, ಹಳೇಬೀಡು ದೇವಾಲಯಗಳನ್ನು ನಿರ್ಮಿಸಿ ಶಿಲ್ಪಕಲೆಗೆ ಅಮರತೆಯನ್ನು ನೀಡಿದರು. ಕಲ್ಲಿನಲ್ಲೇ ನೃತ್ಯ, ಸಂಗೀತ ಹಾಗೂ ದೇವತೆಗಳನ್ನು ಕೆತ್ತಿದ ಈ ದೇವಾಲಯಗಳು ಕಣ್ತುಂಬ ಸೌಂದರ್ಯವನ್ನು ತೋರಿಸುತ್ತವೆ. ಅದಾದ ನಂತರ ತುಂಗಭದ್ರಾ ತಟದಲ್ಲಿ ವಿಜಯನಗರ ಸಾಮ್ರಾಜ್ಯ ಉದಯಿಸಿತು. ಹಂಪಿ ವಿಶ್ವದ ಶ್ರೀಮಂತ ನಗರಗಳಲ್ಲಿ ಒಂದಾಗಿ ಬೆಳೆದಿತು. ಅರಮನೆಗಳು, ಬಜಾರ್ಗಳು, ಉತ್ಸವಗಳು ಅದನ್ನು ಭವ್ಯವಾಗಿಸಿತು. ಪೋರ್ಚುಗೀಸರು ಸೇರಿದಂತೆ ಅನೇಕ ವಿದೇಶಿ ಪ್ರವಾಸಿಗರು ಹಂಪಿಯ ಐಶ್ವರ್ಯವನ್ನು ಕಂಡು ಆಶ್ಚರ್ಯಪಟ್ಟಿದ್ದರು. ಸಾಮ್ರಾಜ್ಯ ಕುಸಿದರೂ ಅದರ ಅವಶೇಷಗಳು ಇಂದಿಗೂ ಅದ್ದೂರಿಯನ್ನು ಸಾರುತ್ತಿವೆ. ಬಹಮನಿ ಸುಲ್ತಾನರು ತಮ್ಮ ಸಾಂಸ್ಕೃತಿಕ ಮುದ್ರೆಯನ್ನು ಬಿಟ್ಟರು. ನಂತರ ಮೈಸೂರು ಒಡೆಯರ ಆಳ್ವಿಕೆ ಕರ್ನಾಟಕವನ್ನು ಶ್ರೀಮಂತಗೊಳಿಸಿತು. ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಾಡಿ ನಾಡಿನ ಸ್ವಾಭಿಮಾನವನ್ನು ಎತ್ತಿ ಹಿಡಿದನು. ಮೈಸೂರು ಅರಮನೆ ಹಾಗೂ ದಸರಾ ಉತ್ಸವಗಳು ಆ ಪರಂಪರೆಯ ಹೆಮ್ಮೆ. ಬ್ರಿಟಿಷರ ಆಡಳಿತದಲ್ಲಿ ಕರ್ನಾಟಕದಲ್ಲಿ ರೈಲು ಮಾರ್ಗ, ಶಾಲೆಗಳು, ಕೈಗಾರಿಕೆಗಳು ಬೆಳೆಯಲು ಆರಂಭವಾದವು. ಆದರೆ ಇದೇ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟವು ಬಿರುಸುಗೊಂಡಿತು. ಕರ್ನಾಟಕದ ಜನರು ಸ್ವಾತಂತ್ರ್ಯದ ಪರ ಹೋರಾಡಿದರು. 1956ರಲ್ಲಿ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೇ ರಾಜ್ಯವಾಗಿ ಸೇರಿಸಿ ಮೈಸೂರು ರಾಜ್ಯವೆಂಬ ಹೆಸರಿನಿಂದ ನಿರ್ಮಿಸಲಾಯಿತು. ನಂತರ ಅದಕ್ಕೆ ಕರ್ನಾಟಕ ಎಂದು ಹೆಸರು ಬದಲಾಯಿಸಲಾಯಿತು. ಇದು ಕನ್ನಡಿಗರ ಆತ್ಮಗೌರವದ ಮಹತ್ವದ ಕ್ಷಣ. ಇಂದು ಕರ್ನಾಟಕ ಪರಂಪರೆ ಮತ್ತು ತಂತ್ರಜ್ಞಾನಗಳ ಸಮನ್ವಯವಾಗಿದೆ. ಬೆಂಗಳೂರು ವಿಶ್ವದ ಐಟಿ ರಾಜಧಾನಿ. ಇಸ್ರೋ ಬಾಹ್ಯಾಕಾಶಕ್ಕೆ ದಾರಿ ತೆರೆದಿದೆ. ಇನ್ಫೋಸಿಸ್ ಹಾಗೂ ವಿಪ್ರೋ ನಾಡಿನ ಹೆಮ್ಮೆ. ಮೈಸೂರು ದಸರಾ, ಯಕ್ಷಗಾನ, ಹಂಪಿ ಉತ್ಸವಗಳು ಸಂಸ್ಕೃತಿಯ ಸೊಗಸು. ರಾಜರು, ಕವಿಗಳು, ವಿಜ್ಞಾನಿಗಳು, ರೈತರು, ಕಲಾವಿದರು ಎಲ್ಲರೂ ಕಟ್ಟಿಕೊಟ್ಟ ನಾಡು ಕರ್ನಾಟಕ. ಇದು ಕೇವಲ ಒಂದು ರಾಜ್ಯವಲ್ಲ, ಅಮರವಾದ ಕತೆ, ಶಾಶ್ವತ ಪಯಣ.